ಸೌಬಲ ರಾಜನಾದ ಶಕುನಿ ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಅನ್ನದಾತ ಅರಸ ಮಕ್ಕಳಾದ ನಿಮ್ಮ ಒಂದು ಎಡೆ ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ಆ ದುಷ್ಟ ದುರ್ಯೋಧನನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸುಖದ ಸುಖತ್ತಿಗೆ ಮೇಲೆ ಮಲಗಿರುವೆಯ ದ್ರೋಹಿ, ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ, ಏನಿ ಕುಕ್ಷಿ ಬಗೆಯುವ ಕೋಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತ್ತಿರುವ ಪ್ರಳಯ ತಾಂಡ ನೃತ್ಯ, ಅಖಂಡ ಭರ್ತಖಂಡಕ್ಕೆ ಕೋಕ ಕುಕ್ಷಿ ಕಥೆ ಪ್ರವೀಣ, ಮಾಶ್ಚರ್ಯದ ಮೋಹ ನಿಪುಣ ಈ ಸೌಬಲ ರಾಜ ಶಕುನಿಯೊಡ ನಿಂಬಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರಂ ಚೇಕೆ ಕಾರಣಕರ್ತನಾದ ದುರ್ಮಕ್ತ ದುರ್ಜಾತ ದುರ್ಳ ದುರ್ಯೋಧನನೇ, ಹೇಳು ಒಂದು ನಿರಪರಾಧಿಗಳು ಗಾಂಧಾರಂಶದವರಾದ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆ ಮನೆ ಕಾರಾಗೃಹದಲ್ಲಿ ಬಂದಿದೆ. ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಆ ಕಡು ಶಿಕ್ಷೆ ನಿಲ್ಲಿಸಿಕೊಂಡರೆ ನನ್ನ ಗುಡ್ಡಿಗೆ ನಡುಗುತ್ತಿದೆ, ಕೈ ಕಾಲುಗಳನ್ನು ಕುಂಬಿಸುತ್ತಿವೆ. ಸಹಸ್ರಾರು ಶೂಲಗಳು ಒಮ್ಮೆಗೆ ನನ್ನೆದೆಗೆ ನಾಡಿದಂತಾಗುತ್ತಿದ್ದ ದುರ್ಯೋಧನ, ಒಮ್ಮೆಗೆ ನನ್ನೆದೆಗೆ ನಾಡಿದಂತಾಗುತ್ತಿದೆ. ಒಂದು ನೀನು ನನ್ನ ಸೌಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ಒಂದು ಇಡಿಯನ್ನ ಒಂದೇ ಒಂದು ಒಡನೆ ನೀರು ಆ ಇಡೀ ಕೂಡನ್ನು ನನ್ನ ಸಹೋದರನನ್ನು ಒಪ್ಪಿಸಿ ನಿನ್ನ ಮೇಲೆ ಚಲವು ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಗೌರವೇಶ್ವರ, ಒಬ್ಬೊಬ್ಬರಾಗಿ ಹತರಾದರು, ಒಬ್ಬೊಬ್ಬರಾಗಿ ಹತರಾದರು. ಅಣ್ಣ ಸಹೋದರರೇ, ಹೊಳಬೇಡಿರಿ, ಹೊಳಬೇಡಿರಿ ನನ್ನ ಸುತ ಬಾಂಧವರೇ, ಹೊಳಬೇಡಿರಿ, ಹೊಳಬೇಡಿರಿ, ಹೊಳಬೇಡಿರಿ. ಹೊಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಹೊಳಬೇಡಿರೋ. ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ನಿಮ್ಮಯ ತೇಡನು ತೀರಿಸುವೆನು ನಾ. ನಿಮ್ಮಯ ತೇಡನು ತೀರಿಸುವೆನು ನಾ, ನಿಮ್ಮಯ ತೇಡನು ತೀರಿಸುವೆನು ನಾ, ನಿಮ್ಮಯ ತೇಡನು ತೀರಿಸುವೆನು.
ನನ್ನ ಹತ್ತು ಬಗ್ಗೆ ಸೋದರೇ. ಹಸ್ತಿನಾವತಿಯ ರಕ್ತ ಸಿಂಹಾಸನ ಕೌರವ. ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಟೆಯೋಳ್ ಮುಳುಗಿಸುವೆನು ನಾ. ರಕ್ತದ ಕೋಟೆಯೋಳ್ ಮುಳುಗಿಸುವೆನು ನಾ. ರಕ್ತದ ಕೋಟೆಯೋಳ್ ಮುಳುಗಿಸುವೆನು ನಾ. ರಕ್ತದ ಕೋಟೆಯೋಳ್ ಮುಳುಗಿಸುವೆನು ನಾ. ಹೊಳಬೇಡಿಯೋ ಎನ್ನ ಹತಭಾಗ್ಯ ಸೋದರರೇ, ಹೊಳಬೇಡಿಯೋ, ಹೊಳಬೇಡಿರ ಎನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರೋ. ಅಂದಿನ ದಾರುಣ ದೃಶ್ಯವು ನನ್ನೀ ಸ್ಮೃತಿ ಪಟದಿಂದ ಅಚ್ಚಳಿಯದೆ ಉಳಿದು ಕಟುಕುತನ ಬಡಭಾಗ್ನಿ ಜ್ವಾಲೆಯಲ್ಲಿ ನಂದು ಬೆಂದು ಕುಂದು ಕುಶಲಾಗಿರುವ ನನ್ನೀ ದೇಹವನ್ನು ಒಮ್ಮೆ ಅಣುವಣುವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮೌಶ್ಚರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಕಾಂಕ್ಷೆಗಳು ಎನ್ನ ಲಾಲಿಸುವ ಅಸಾಧ್ಯ ಕೌರವೇಶ್ವರ, ಎನ್ನ ಲಾಲಿಸುವ ಅಸಾಧ್ಯ. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತಿ ಸ್ಥಾಪಿಸಿ ಸಕಲ ಸಾಮಂತರಾಜರನ್ನು ಆಲೋಚಿಸಿಕೊಳ್ಳುತ್ತ ಈ ದಿವ್ಯ ಸಿಂಹಾಸನದ ಮೇಲೆ ಈ ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಈ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಕೌರವೇಶ್ವರ, ಗಾಳಿ ಗೋಪುರವಾಯಿತು, ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಕುರ್ರಾಜ, ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗಿರುವುದು. ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಲೇಪಿಸಬೇಕು. ಕೌರವೇಶ್ವರ, ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಷ್ಟಪಡಿಸಬೇಕು. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕೌರವ ನಿನ್ನ ವಂಶವ ನಾಶಪಡಿಸುವೆ ರಣರಂಗದಿ. ಕುಂದಿ ಕೌರವ ನಿನ್ನ ವಂಶವ ನಾಶಪಡಿಸುವೆ ರಣರಂಗದಿ. ದುರುಳ ಕೌರವರ ಕೊಚ್ಚಿ ಕೆಡುವೆ, ನಿಮ್ಮ ಆತ್ಮಕ್ಕೆ ಶಾಂತಿ ತರುವೆ. ದುರುಳ ಕೌರವರ ಕೊಚ್ಚಿ ಕೆಡುವೆ, ನಿಮ್ಮ ಆತ್ಮಕ್ಕೆ ಶಾಂತಿ ತರುವೆ. ಅಣ್ಣಂದಿರ ದೂರದಿರ, ಜನ್ಮದ ದರೆ ಮರೆಯದಿರ. ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಕುರುಕ್ಷೇತ್ರ, ನಡೆಸಿದ ಕುರುಕ್ಷೇತ್ರ, ನಡೆಸಿದ ಕುರುಕ್ಷೇತ್ರ. ಕೌರವ
ಮನವನ್ನು ಕೆಣಕಿ ಹತ್ತಿದ ದೇಶದ ಬೆಂಕಿ ಶಕುನಿಯ ಮನವನ್ನು ಕೆಣಕಿ ಹತ್ತಿದ ದೇಶದ ಬೆಂಕಿ ರೋಷೋಗ್ನಿ ಜ್ವಾಲೆ ಉರಿಯುವುದು. ದಿಟ್ಟ ಸಂಹಾರಕ್ಕೆ ಸತ್ಯ ಜೈಕಾರಕ್ಕೆ ಪ್ರಣಾಮತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಜಗದಿಕ್ಕೆ ತೊಟ್ಟು ನಡೆಸಿದ ಕುರುಕ್ಷೇತ್ರ ನಡೆಸಿದ ಕುರುಕ್ಷೇತ್ರ ನಡೆಸಿದ ಕುರುಕ್ಷೇತ್ರ. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲದ ಕೀಟವೇ ಹೇಳು. ನಾನು ಸಹ ನಿನ್ನ ಸ್ಥಾಪಿಸಿ ಸಕಲ ಸಾಮಂತರಾಜನ ಒಲಿಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯ ಭಾರಮಡವಾಗಿತ್ತು. ಆದರೆ ನನ್ನ ಈ ಆಸೆ ಆಕಾಂಕ್ಷೆಗಳನ್ನು ಗಾಳಿಗೋಪುರವಾಯಿತು. ಅದನ್ನ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಗುರುರಾಜ, ಗತಸ್ಮರಣೆಯ ಭವಿಷ್ಯವು ಆಲಸ್ಯವಾಗುವುದು. ನಾನು ಸಹ ನಿನ್ನಂತೆ ಮುಳ್ಳನ್ನು ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಎರಿಯಬೇಕು. ಕೌರವೇಶ್ವರ, ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕು. ನಿನಗಾಗಿ ಒಂದೇ ಒಂದು ನಿಟ್ಟಿಸಲು ಬಿಡುವರಿಲ್ಲದೆ ನರಕದ ಮಾರ್ಗ ನಡೆಸಿದನು. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ, ಆ ನಿನ್ನ ಪರಮವೈರಿಗಳಾದ ಆ ಪಾಂಡವರಿಗೆ ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ. ಮಾವ, ನಾನು ಮಾಡಿದ ಕರಿವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕರೊಡರೆಂದು ದೂತನ ಸಮಾಚಾರವಂತನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಶ್ವೇತ ಕಲಹ ಇವು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ವಿಷ್ಣುನು ಎಷ್ಟೋ ವಿಧವಾಗಿ ಹೇಳಿದರು. ಅವನ ಮಾತನ್ನು ಅಭಿಮಾನದಿಂದ ನಿರಾಕರಿಸಿದರು ಮಾವ. ಕೃಷ್ಣನು ಕ್ಷತ್ರಿಯ ಜೊತೆ ಕಂಪಿಸಬಹುದು. ಅವನ ಮಾತುಗಳು ಅಷ್ಟು ಪರಿಗ್ರಹ. ದುರಾತ್ಮದಲ್ಲಿ ದುರಾತ್ಮಕರ ಫಡಾದಾರಿಸಿವೆ, ಫಡಾದಾರಿಸಿವೆ, ಫಡಾದಾರಿಸಿವೆ. ಅಖಂಡ ಪಡವಿಯ ಮದಾಂಧ ಭೀಮನ, ಅಖಂಡ ಪಡವಿಯ ಮದಾಂಧ ಭೀಮನ ಮಂಡ ಪಿಡಿದ ಚಂಡ ನಾಡಿ ತಿರುಗಿ ಬಿಸಾಡುವೆ. ದುರಾತ್ಮದಲ್ಲಿ ದುರಾತ್ಮಕರ ಫಡಾದಾರಿಸಿವೆ, ಫಡಾದಾರಿಸಿವೆ, ಫಡಾದಾರಿಸಿವೆ. ಅಗ್ರಜ, ಕೃಷ್ಣನು ಹಸ್ತಿನಾವತಿ ಬರುತ್ತಿರುವನಂತೆ ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ನೋಡಿದೆ ಅಗ್ರಜ, ಎಷ್ಟೊಂದು ಅವ್ಯಾಳನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಬರುತ್ತಿರುವನೇ? ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಯದುನಂದರನ, ಅಗ್ರಜ ಯದುನಂದರನ ದರಿದ್ರಾನ್ವಿತ ಗೆಳೆಯ ವಿದುರನಂ ಚಂದಿಸಲ್. ದರಿದ್ರಾನ್ವಿತ ಗೆಳೆಯ ವಿದುರನಂ ಚಂದಿಸಲ್ ಘನ ಕುಟೀರಗೆ ಪೋಜಿರ್ಪನೈ ಎನಗೆ ಸೈಸಲ ಸದಳವು. ಅಗ್ರಜ ಅಗ್ರಜ ಅಗ್ರಜ, ಆ ತಪ್ಪಿದ ಬಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸದೆ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮುರುಕು ಜಾಪುಳಿಯನ್ನು ಆಶ್ರಯಿಸಿರುವಂತೆ ನೋಡಿದೆ ಅಗ್ರಜ, ಎಷ್ಟೊಂದು ಅವ್ಯಾಳನ. ಇದು ಅವ ಏನನ್ನೋಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದೆ ಮಾವ, ಮದ ಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿ ಹಾಕಬಲ್ಲದೆ. ಈಗೇನು ಮಾಡುವುದು ಮಾವ?
ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮರನ್ನು ತೃಣೀಕರಿಸಿ ಆ ದಾಸಿಪುತ್ರ ಮುರುಘೋಪನ್ಯಾಸದಲ್ಲಿ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರ್ಯಾಗ್ಯಗಳ ನೆಪದಿಂದ ನಿನ್ನಿ ಅಪಮಾನವನ್ನು ಹೇಗೆ ಸಹಿಸುವ ದುರ್ಯೋಧನ? ಮಾವ, ಆ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜೊತೆ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸುವನಯ್ಯ. ಜರಾಸಂಧ, ಶಿಶುಪಾಲ ಇವರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರು. ಕಾರಣವಿಲ್ಲದವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ತಾನು ರಾಜ್ಯಭಾರ ಮಾಡಿದನು. ಇಂಥವನಿಗೆ ಮಂದಳೇ ಕುರ್ರಾಜ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಆ ನಂದ ಗೋಪಾಲನ ಮನೆ ಬಾಗಿಲಿನಲ್ಲಿ ನಿಂತು ಸಂಧಿಯ ಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದಾದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಅದೇಕೆ? ಅವರೆಲ್ಲರೂ ಆತನ ಆಜ್ಞಾಧಾರಕರು ಇದ್ದರೂ ಇರಬಹುದು. ಒಂದು ವೇಳೆ ನೀನೇನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಲ್ಲವಯ್ಯ. ಪಗಡೆ ಆಡದೆ ಸೋದಾಗಲೇ ಪಾಂಡ್ಯ ರಾಜ್ಯದ ಮೇಲಕ್ಕೂ ನಾಶವಾಯಿತು. ಪುನಃ ಅದನ್ನು ಪಡೆಯುವುದಾದರೆ ಏನು? ಕ್ಷತ್ರಿಯ ವೀರರಿಂದ ಕುರುಭಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕ ರಾಜನಾಂದಿರುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸದಾದರೆ ರಣಕ್ಷೇತ್ರ ತಣಿಸಿ ವಿಜಯಲಕ್ಷ್ಮಿ ಕಡೆಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿಯಕ್ಕೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರ ಸುಯೋಧನ ಭಾರಿ ಭಾರಿ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದೇ ಒಂದು ತಲೆವಿರುವುದು ಕೌರವೇಶ್ವರ. ಅದೇನು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಸಭೆಗೆ ವೇಳೆಯಾಯಿತು. ನಡೆ ನಡೆ ಕುರುಕುಲದ ಕೀಟವೇ ನಡೆ. ಉಬ್ಬಿದ ಕುರಿಯನ್ನು ಉಬ್ಬಿದ ರಣವಾರೇ ಮುಂದೆ ನಿನ್ನನ್ನು ಬಲಿ ಕೊಡುತ್ತಿದ್ದರೆ ನಾನು ಶಕುನಿಯೇ? ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮರಳೆ? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿರ್ವಂಶ ಮಾಡುವವನೇ ಈ ಶಕುನಿ ಮೂರಕ್ಷರದ ಅರ್ಥ. ಶಕುನಿಯಿಂದ ಕುರುಕ್ಷೇತ್ರ ನಿರ್ಣಾಮ. ಆರದು 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 ಶಕುನಿಯ ರೋಷ ಹೇರೂರದು ಕೌರವ ವಂಶ. ಕೌರವ ಆರದು 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 ಶಕುನಿಯ ರೋಷ ಹೇರೂರದು ಕೌರವ ವಂಶ. ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನಾ? ಮಣ್ಣ
ಕಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನ ಸೇರಿಸಿ ಕೊರು ಪಾಂಡವರ ಜೊತೆಗೂಡಿಸಿ ಕೊರು ಪಾಂಡವರ ಸೇರಿಸಿ ಕೊರು ಪಾಂಡವರ ಜೊತೆಗೂಡಿಸಿ ಕೊರು ಪಾಂಡವರ ನಾ ಒಟ್ಟುವೆ ಯಮನಿಗೆ ಕೌರವರ ಕೌರವ ಆರದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ ಆರಿಸಿ ಕಲಹ ಪದಾಕೆ ಅದರಳು ತೂರಿಸಿ ದೇಶ ಸಲಾಹೆ ಆರಿಸಿ ಕಲಹ ಪದಾಕೆ ಅದರಳು ತೂರಿಸಿ ದೇಶ ಸಲಾಹೆ ಎಬ್ಬಿಸಿ ಕೊರು ಪಾಂಡವರ ಮೇಲೆಬ್ಬಿಸಿ ಕೊರು ಪಾಂಡವರ ಎಬ್ಬಿಸಿ ಕೊರು ಪಾಂಡವರ ಮೇಲೆಬ್ಬಿಸಿ ಕೊರು ಪಾಂಡವರ ನಾ ಒಟ್ಟುವೆ ಯಮನಿಗೆ ಕೌರವರ ಆರದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ ಬೇರೂರದು ಕೌರವ ವಂಶ ಬೇರೂರದು ಕೌರವ ವಂಶ ಎಲ್ಲಿರುವೆ ತಂದೆ? ದೇವಕಿ ಸೂತನೇ
ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರುಳು ಮುಕ್ತಿ ಪ್ರದಾತ ದಾಸದಾಸರುಳು ಮುಕ್ತಿ ಪ್ರದಾತ ವಸುದೇವ ಸುತನೇ ನಿನ್ನ ನಾಮವ ನೆನೆ ಕೂತು ಮನಗಾನಂದ ನಿನ್ನ ನಾಮವ ನೆನೆ ಕೂತು ಮನಗಾನಂದ ವಸುದೇವ ಸುತನೇ ನಾರಾಯಣ ನರಸಿಂಹವತಾರನೆ ಮುರಹರಿನಾಮನೇ ನಾರಾಯಣ ನರಸಿಂಹವತಾರನೆ ಮುರಹರಿನಾಮನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿದ್ದವನೇ ನಾರಾಯಣ ನರಸಿಂಹವತಾರನೆ ಮುರಹರಿನಾಮನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿದ್ದವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವನ ನೀಲಮಾಧವ ದಾನವ ಕಡಿದವನೇ ವಸುದೇವ ಸುತನೇ ಹೇ ಮುಕುಂದ ನಾಮವ ನೆನೆ ಕೂತು ಮನಗಾನಂದ ನಿನ್ನ ನಾಮವ ನೆನೆ ಕೂತು ಮನಗಾನಂದ ವಸುದೇವ ಸುತನೇ ಹೇ ಮುಕುಂದ ಪರಮಾತ್ಮ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ನನ್ಯಾಯವ ಗೈದಿರುವೆ ಹರಿಯೇ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ನನ್ಯಾಯವ ಗೈದಿರುವೆ ಹರಿಯೇ ನಾನೇ ನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ನಾನೇ ನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವನಿಗಿದ್ದಂತ ಮೂಕದ ಪದವಿಯ ನಾನು ಬೇಡಲೊಲ್ಲೆ ಅವನಿಗಿದ್ದಂತ ಮೂಕದ ಪದವಿಯ ನಾನು ಬೇಡಲೊಲ್ಲೆ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವ ನೆನೆವುದು ಮನಗಾನಂದ ನಿನ್ನ ನಾಮವ ನೆನೆವುದು ಮನಗಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ
ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು? ಯಾವಾತನು ಸಕಲ ಜೀವಿಗಳಲ್ಲಿಯೂ ಆಧಾರನು, ಸಮಸ್ತಕ್ಕೂ ಕರ್ತನು ಅಂತ ಮಹಿಮಾ ಪುರುಷನನ್ನು ಯೋಗಿಗಳು ಹಗಲಿಗಳು ತಪವನ್ನಾಚರಿಸಿ ಬಳಲ್ತಿರುವರು. ಸಹಸ್ರಾರು ವರ್ಷ ಜಲಶಿಲಿಯಾಗಿ ಬಿದ್ದಿದ್ದ ಹಲ್ಲೆಯ ಶಾಪವು ಯಾವ ನಿನ್ನ ಪುಣ್ಯ ಪಾದ ಸ್ಪರ್ಶದಿಂದ ಮೋಚನೆಯಾಯಿತೋ ಅಂತ ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪ್ತಿಯೂ ಆದ ನೀನು ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ದೇವ ದೇವ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ದೇವ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ, ಮೊರೆ ಕೇಳಿ ನೀ ಬಾರಯ್ಯ ಮೊರ ಮೊರೆ ಹಾಲಿಸೈ ಮೊರೆ ಕೇಳಿ ನೀ ಬಾರಯ್ಯ ಮೊರ ಮೊರೆ ಹಾಲಿಸೈ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ಎಲ್ಲಿರುವೆ
ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ಕರುಸನದ ನೀರಜಲೋಚನ ಕರುಸನದ ಹೊರೆ ಕೇಳಿ ಮೊರೆ ಕೇಳಿ ಬಾರಯ್ಯ ಎನ್ನ ಮೊರೆ ಕೇಳಿ ಬಾರಯ್ಯ ವಿದುರ ಭಕ್ತಾಗ್ರಣ್ಯ ಪರಮಾತ್ಮ ಬಂದಯ್ಯ ಪರಮಾತ್ಮ ಪರಮಾತ್ಮ ಈ ಕುಟೀರದ ಅತಿಥಿ ಸತ್ಕಾರವನ್ನು ಸ್ವೀಕರಿಸ ಆಗಲಿ ವಿದುರ. ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ವಿದುರ ದಶವಂದನವಯ್ಯ ದಶರಥ ರಾಮನಮ್ಮೋಲ್ವಾ ಪರಮಾತ್ಮ ಶತವಂದನವಯ್ಯ ಶತಪತ್ರಗಳ ನೇತ್ರ ಶಾಸ್ತ್ರವಂದನವಯ್ಯ ಸರಸೀಜಾಕ್ಷ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಥೋ ನಮಸ್ತೆ ನಮತಾ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಹರಸೆ ಹರಿಸಿದೆಯ ಅಂಧಕಾರ ಹರಸೆ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲೊಳು ಲೀಲೆಯಿಂದಾಡಿದ ಸೋಲನ ಜನನೆ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಸೋಲನ ಜನನೆ ಕಡಿಸಿದೆಯ
ವಿದುರ, ರವಿಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುತ್ತುಕದ ಪುಷ್ಪದಂತೆಯೂ ದೊರೆ ಇಲ್ಲದ ಅರಮನೆಯಂತಿದ್ದ ಈ ನನ್ನ ಕುಟೀರವು ತಮ್ಮ ಪಾದ ಸ್ಪರ್ಶದಿಂದ ಮೋಚನೆ ಆಯಿತು ಪರಮಾತ್ಮ. ಈ ನನ್ನ ಜನ್ಮವು ಸಾರ್ಥಕವಾಯಿತು ಪರಂಧಾಮ, ಸಾರ್ಥಕವಾಯಿತು. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟದ ಮಾತುಗಳು ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ನನಗೇನಾದರೂ ಆಹಾರವನ್ನು ಕೊಡೋ ವಿದುರ. ದೇವಾದಿ ದೇವ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನೀನು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದೆ. ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆ ತಂದಿರುವುದು. ಅಂದರೆ ನೀನೇನು ಸಾಮಾನ್ಯನೇ ವಿದುರ? ಹೌದಾ ಪರಮಾತ್ಮ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ. ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ, ಭಕ್ತಿಯು ಜಗತಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನಿ ಗುಣಸಾಗರ. ಮಾನವ ಗುಣಗಂ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಅಲ್ಲವೇ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಕರೆಯೊಳು ನಿನಗೆಡ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಅಲ್ಲವೇ ಕರೆಯೊಳು ನಿನಗೆಡ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸರಿಸಮರೆ. ಪಾಮರನಂತೆ ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ
ವಿದುರ, ಪರಮಾತ್ಮ, ಹೀಗೆ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ ವಿದುರ. ಮೊದಲು ನನಗೇನಾದರೂ ಆಹಾರವನ್ನು ಕೊಡುವುದರ. ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ವಿದುರ, ಪರಮಾತ್ಮ, ಏನು ಹೇಳಿದೆ? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ಅದು ನನಗೆ ಬಲು ಪ್ರತಿಯಿಂದ ಆಹಾರವಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಹಾಗೆ ಆಗಲೇ ಪರಮಾತ್ಮ. ವಿದುರ, ಏಕೆ? ಏನಾಯಿತು? ಏನು ಹೇಳಲಿ ವಾಸುದೇವ, ಇದೀಗ ತಾನೇ ಇಟ್ಟಿದ್ದ ಸ್ವಲ್ಪ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ಏನು ವಿದುರ, ನನಗರ್ಪಿಸಿ ನೀನೇ ಪಾನ ಮಾಡಿದೆಯಾ? ಹೌದು ಪರಮಾತ್ಮ. ನನಗರ್ಪಿಸಿ ನೀನು ಪಾನ ಮಾಡಿದೆ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ ವಿದುರ. ಹಾಗೆ ಆಗಲಿ ಪರಮಾತ್ಮ. ಅಯ್ಯೋ ದೈವವೇ, ಸಾಕ್ಷಾತ್ಕಾರವೇ, ನನ್ನ ಈ ಎಂಜಲು ಪಾತ್ರೆಯನ್ನು ನನ್ನ ಕೈಯಾರ ಹೇಗೆ ಎತ್ತಿಕೊಡಲಿ ದೇವ. ಪರಮಾತ್ಮ, ವಿದುರ, ಇದು ಸ್ವೀಕರಿಸು ಪರಮಾತ್ಮ. ಕೊಡು ವಿದುರ. ವಿದುರ, ಪರಮಾತ್ಮ, ಪಾತ್ರೆಯಲ್ಲಿ ಕ್ಷೀರವನ್ನಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಮಹಾ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರೋ. ವಿದುರ, ಪರಮಾತ್ಮ, ನೀನು ಕೊಟ್ಟಂತ ಕ್ಷೀರವನ್ನು ಕುಡಿದು ಅದರಿಂದ ಚೆಲ್ಲುತ್ತಿರುವ ಕ್ಷೀರವು ಆ ದುರ್ಯೋಧನ ಅರಮನೆ ಮುಂದೆ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು ಅಲ್ಲಿ ನೋಡು ವಿದುರ. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಬ್ರಹ್ಮಾಂಡ ಭೂಯೋ ಭಕ್ತ ಪರಿಪಾಲಿಪಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿಪಂ ದಾನವ ಕುಲ ವಿನಾಶಿಪಂ
ನೀಗಿದ ದಾಮೋದರ ತಾಪಸ ನೀಗಿದ ದಾಮೋದರ ಸಾಗರ ಗಯನ ಸಾಗರ ಗಯನ ನವಕೋಟಿ ನಾಮದ ನಾರಾಯಣ ನವವೇಷಧರ ನಾರಾಯಣ ಅಲ್ಲವೇ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ಸರ್ವೇಷಧರ ನಾರಾಯಣ ಎಲ್ಲಯ ಲೀಲಾ ಕಾಪಾಡೋ ಯದು ನಂದನ ಸಾಗರ ಗಯನ ಸಾಗರ ಗಯನ ಸಾಗರ ಗಯನ ಸಾಗರ ಗಯನ ಸಾಗರ ಗಯನ ಸಾಗರ ಗಯನ ಪರಮಾತ್ಮ ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಸುಪುತ್ರನನ್ನಾಗಿ ಪಡೆದ ಆ ವಸುದೇವ ದೇವಕಿರೇ ಧನ್ಯರು ಪರಮಾತ್ಮ. ಪರಮಾತ್ಮ ತಾವು ಹೊರಟಿರುವ ವಿಚಾರವನ್ನು ಈಗಲಾದರೂ ತಿಳಿಸಬಹುದೇ? ಎದುರ ನಾನು ಆ ದುರ್ಯೋಧನ ಬಳಿಗೆ ಕಾರ್ಯಾರ್ಥವಾಗಿ ಹೋಗುತ್ತಾ ಇದ್ದೇನೆ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ದಯಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ಸಹ ನೋಡುವೆ ಅಂತ ಆಗಲಿ ಪರಮಾತ್ಮ. ವಿದುರ, ಪರಮಾತ್ಮ ನಾನು ಬಂದು ಬಹಳ ವೇಳೆ ಆಯ್ತು. ನಾನಿನ್ನು ಬರಲೇ? ಪರಮಾತ್ಮ ಜಗದ ಜೀವನದ ತನು ನೀನೆ ಹಾಡಿಸಿ ಕೊಂಡಿಸಿ ಕವಿಸಿ ವಿದುರ, ಭವರೋಗವಂದ್ಯ